ದೇವಸ್ಥಾನದ ಕಮಾನು ಬಾಗಿಲು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮಳವಳ್ಳಿ ಹತ್ತಿರ 4 ಕಿಲೋಮೀಟರ್. ತುಂಬ ಪುರಾತನವಾದಂತಹ ದೇವಸ್ಥಾನ. ಪ್ರವೇಶ ದ್ವಾರ, ಕಂಬಗಳಿಂದ ಸಪೋರ್ಟಾಗಿ ನಿಂತಿರುವಂತಹ ಒಂದು ಮೇಲ್ಛಾವಣಿ, ದೇವಸ್ಥಾನದ ಒಂದು ಭಾಗ, ಗರುಡಗಂಬ. 10ನೇ ಶತಮಾನದ ದೇವಸ್ಥಾನ ಎಂದು ಹೇಳಲಾಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮುಜರಾಯಿ ದೇವಸ್ಥಾನ, ತುಂಬ ಪುರಾತನವಾದಂತಹ ದೇವಸ್ಥಾನ. ವಿಹಂಗಮವಾದಂತಹ ಪಡಸಾಲೆ, ಅಕ್ಕಪಕ್ಕ ಇರುವಂತಹ ವಿಗ್ರಹಗಳು ಇರುವಂತಹ ಕಿಂಡಿ, ವಿಶಾಲವಾದ ಪಡಸಾಲೆ, ಶ್ರೀ ಭೂದೇವಿ, ವಿಶಾಲವಾದ ಪಡಸಾಲೆ, ನೀಳಾದೇವಿ ಅಮ್ಮನವರ ದೇವಸ್ಥಾನ. ಸುಮಾರು ಪುರಾತನವಾದ ದೇವಸ್ಥಾನಗಳಲ್ಲಿ ಬೆಳಕಿನ ಪ್ರವೇಶ ಕಡಿಮೆ ಇರುತ್ತದೆ, ಆದರೆ ಇಲ್ಲಿರುವಂತಹ ಬೆಳಕಿಗೆ ನೀಡಿರುವಂತಹ ಅವಕಾಶ ವಿಪುಲವಾದಂತಹ ಬೆಳಕು. ಅದಕ್ಕೆ ಹಲವಾರು ಕಡೆ ಕಿಂಡಿಗಳನ್ನು ಕೂಡ ಕೊಡಲಾಗಿದೆ. ನೋಡಿ, ಈ ಕಿಂಡಿಯಿಂದ ಸೂರ್ಯನ ಕಿರಣ ಒಳಗೆ ಪ್ರವೇಶಿಸುತ್ತದೆ. ಅದ್ಭುತವಾದ ಪರಿಕಲ್ಪನೆ. ಮೇಕೆದಾಟು ಹೋಗುವ ರಸ್ತೆಯಲ್ಲಿ ಮಳವಳ್ಳಿ ಹತ್ತಿರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ನಾವೆಲ್ಲ ಮಿತ್ರರು ಕೂಡ ಬೆಳಗ್ಗೆ ಇಲ್ಲಿಗೆ ಆಗಮಿಸಿದ್ದೇವೆ. ಈಗ ನಾವು ಮೇಕೆದಾಟಿಗೆ ಹೋಗ್ತಾ ಇದ್ದೇವೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು 10ನೇ ಶತಮಾನದಲ್ಲಿ ಸ್ಥಾಪನೆಯಾದಂತಹ ದೇವಸ್ಥಾನ. ಸ್ನೇಹಿತರೆ, ನಾವು ಈಗ ಇಲ್ಲಿ ಮಳವಳ್ಳಿಯ ರಸ್ತೆಯಲ್ಲಿದ್ದೇವೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ತುಂಬ ಪುರಾತನವಾದಂತಹ ದೇವಸ್ಥಾನ. ಭಾಳಷ್ಟು ಜನಕ್ಕೆ ಇದರ ಪರಿಚಯ ಇರುವುದಿಲ್ಲ. ನೀವು ಮಳವಳ್ಳಿಗೆ ಹೋಗಿ ಅಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ತುಂಬ ಅದ್ಭುತವಾದಂತಹ ಪುರಾತನವಾದಂತಹ ದೇವಸ್ಥಾನ. ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸಣ್ಣ ಕೊಳ, ಮಾರೇನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಇರುವಂತಹ ಸಣ್ಣ ಕೊಳ. ಮಧ್ಯದಲ್ಲಿ ಸುಂದರವಾದ 4 ಕಾಲಿನ ಮಂಟಪವಿದೆ. ಜೂನ್ 25, 2025 13ನೇ ತಾರೀಕು ಇಲ್ಲಿ ಜಾತ್ರೆ ನಡೆಯಲಿದೆ.